ಇವತ್ತಿನ ಈ ವಿಡಿಯೋದಲ್ಲಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಮ್ಮ ಲೈಫಲ್ಲಿ ಫಿನಾನ್ಷಿಯಲಿ ಮತ್ತು ಮೆಂಟಲಿ ಎಷ್ಟು ದೊಡ್ಡ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಗ್ರೇಟ್ ಸೈಂಟಿಸ್ಟ್ ಆಗಿರೋ ಆಲ್ಬರ್ಟ್ ಐನ್ಸ್ಟೈನ್ ಅವರು ಕಾಂಪೌಂಡಿಂಗ್ನ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ದ ಗ್ರೇಟ್ ಇನ್ವೆಸ್ಟರ್ ಆಗಿರೋ ವಾರನ್ ಬಫೆಟ್ ಅವರ ಕಂಪನಿ ಆಗಿರೋ ಬರ್ಕ್ಷೈರ್ ಹಾಥ್ವೆ ವರ್ಷದಿಂದ ವರ್ಷಕ್ಕೆ 19 to 20% ರಿಟರ್ನ್ ಕೊಟ್ಟಿದೆ. ಆ್ಯಂಡ್ ವಾರನ್ ಬಫೆಟ್ ಅವರು 1962ರಲ್ಲಿ ತಮ್ಮ ಮೊದಲನೇ $1 ಮಿಲಿಯನ್ ರೀಚ್ ಮಾಡ್ತಾರೆ. ಇದಾಗಿ 24 ವರ್ಷಕ್ಕೆ ಅವರು $1 ಬಿಲಿಯನ್ ರೀಚ್ ಮಾಡ್ತಾರೆ. ಅಂದರೆ 1986ರಲ್ಲಿ. 1989 ಒಳಗಡೆ ಅವರ ನೆಟ್ವರ್ತ್ $3.6 ಬಿಲಿಯನ್ ಆಗಿರುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅವರು ಮೊದಲನೇ $1 ಬಿಲಿಯನ್ ರೀಚ್ ಆಗೋದಕ್ಕೆ 24 ವರ್ಷ ಟೈಮ್ ಹಿಡಿತು. ಅವರು ತಮ್ಮ $1 ಬಿಲಿಯನ್ ಇಂದ ಮತ್ತೊಂದು $1 ಬಿಲಿಯನ್, ಆ $1 ಬಿಲಿಯನ್ ಇಂದ ಮತ್ತೆ $2 ಬಿಲಿಯನ್ ರೀಚ್ ಆಗೋದಕ್ಕೆ ಕೇವಲ 3 ವರ್ಷ ಟೈಮ್ ಸಾಕಾಯಿತು. ನಮ್ಮ ದೇಶದ ಮಿಡ್ ಕ್ಯಾಪ್ ಕಂಪನೀಸ್ ಕಳೆದ 10 ವರ್ಷದಿಂದ 15 to 18% ರಿಟರ್ನ್ ಕೊಟ್ಟಿದ್ದಾವೆ. ಕಳೆದ 10 ವರ್ಷದಿಂದ ಕೊಟ್ಟಿರೋ ಈ ಒಂದು 15 to 18% ರಿಟರ್ನ್ ಎಷ್ಟು ದೊಡ್ಡ ಅಮೌಂಟ್ನ ಕ್ರಿಯೇಟ್ ಮಾಡ್ತಾ ಇತ್ತು ಅಂತ ನಿಮಗೆ ಗೊತ್ತಾ? ನಾವೇನಾದರೂ ಮಂತ್ಲಿ 5,000ನ SIP ಮಾಡ್ತಾ ಹೋದರೆ ವರ್ಷದಿಂದ ವರ್ಷಕ್ಕೆ 15% ರಿಟರ್ನ್ ಸಿಕ್ಕಿದ್ರೆ 21 ವರ್ಷಕ್ಕೆ 1 ಕೋಟಿ ಆಗಿರುತ್ತೆ. ಆ್ಯಂಡ್ ಆ 1 ಕೋಟಿಲಿ ನಾವು ಇನ್ವೆಸ್ಟ್ ಮಾಡಿರೋವಂಥ ದುಡ್ಡು ಕೇವಲ 13 ಲಕ್ಷ. ಉಳಿದಿರೋ 87 ಲಕ್ಷ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ. ಆ 1 ಕೋಟಿಯಿಂದ ಮತ್ತೊಂದು ಕೋಟಿ ರೀಚ್ ಆಗೋದಕ್ಕೆ ಎಷ್ಟು ವರ್ಷ ಟೈಮ್ ಹಿಡಿಯುತ್ತೆ ಗೊತ್ತಾ? 4.5 ವರ್ಷ. ಆ 2 ಕೋಟಿಯಿಂದ ಮತ್ತೊಂದು ಕೋಟಿ ರೀಚ್ ಆಗೋದಕ್ಕೆ 2 ವರ್ಷ 8 ತಿಂಗಳು. ಸೊ ಇದೇನು ಮ್ಯಾಜಿಕ್ ಅಲ್ಲ, ಇದು ಪವರ್ ಆಫ್ ಕಾಂಪೌಂಡಿಂಗ್. ಪವರ್ ಆಫ್ ಕಾಂಪೌಂಡಿಂಗ್ ಬರೀ ದುಡ್ಡಿನ ವಿಚಾರದಲ್ಲಿ ಮಾತ್ರ ನಡೆಯೋದಿಲ್ಲ, ಬದಲಾಗಿ ನಮ್ಮ ಮೈಂಡಲ್ಲಿ ಕೂಡ ನಡೆಯುತ್ತೆ. ಯಾವ ರೀತಿ ಸ್ಟಾರ್ಟಿಂಗ್ ಡೇಸಲ್ಲಿ ನಾವೊಂದು 2 ವೀಲರ್ನ ಕಲಿತಾ ಇದ್ದೀವಿ ಅಂದರೆ ಕಂಪ್ಲೀಟ್ ನಮ್ಮ ಮೈಂಡು ಆ ಒಂದು ವೆಹಿಕಲ್ನ ರೈಡ್ ಮಾಡೋದಲ್ಲೇ ಕಾನ್ಸಂಟ್ರೇಟೆಡ್ ಆಗಿದ್ದರೂ ಕೂಡ ನಾವು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ. ಬಟ್ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ 1 ವರ್ಷ 2 ವರ್ಷ ಕಳೆದ್ಮೇಲೆ ನಮ್ಮ ಮೈಂಡ್ ಎಲ್ಲೋ ಯೋಚನೆ ಮಾಡ್ತಾಯಿದ್ರು ನಮ್ಮ ಬ್ರೈನ್ ಆಟೋಮೆಟಿಕಲಿ ಆ್ಯಕ್ಷನ್ಸ್ನ ತಗೊಳ್ತಾ ಇರುತ್ತೆ. ನಾವು ಯಾವ ವಿಚಾರದಲ್ಲಿ ನಾಲೆಡ್ಜ್ನ ಅಕ್ವೈರ್ ಮಾಡಬೇಕು ಅಂತ ಇರ್ತೀವೋ ಆ ಒಂದು ವಿಚಾರದ ಕಡೆ ನಾವು ದಿನದಲ್ಲಿ ಕೇವಲ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. 1 ವರ್ಷದಲ್ಲಿ 365 ಗಂಟೆ ನಾವು ನಮಗೆ ಬೇಕಾಗಿರೋವಂಥ ವಿಚಾರದ ಕಡೆ ಟೈಮ್ ಸ್ಪೆಂಡ್ ಮಾಡಿರೋ ಹಾಗಾಗಿರುತ್ತೆ. ಮತ್ತು ನಮ್ಮ ಬ್ರೈನ್ ಆ ಒಂದು ವಿಚಾರದ ಕಡೆ ತುಂಬ ಫಾಸ್ಟಾಗಿ ಡಿಸಿಷನ್ಸ್ನ ತಗೊಳ್ತಾ ಇರುತ್ತೆ. ಬಟ್ ಈ ಒಂದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಮಗೆ ಸಿಗಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಹೊಸ ವಿಚಾರನ ಕಲಿಯೋದಕ್ಕೆ ಹೋದಾಗ ತುಂಬಾ ಇಂಟ್ರೆಸ್ಟೆಡಿಂದ ಯಾವಾಗಲೂ ಆ ಒಂದು ವಿಚಾರನೇ ಥಿಂಕ್ ಮಾಡ್ತಾ ಇರ್ತೀವಿ. ಇದು ನಮ್ಮ ಬ್ರೈನ್ಗೆ ಬೋರ್ ಹಿಡಿಯೋ ಹಾಗೆ ಮಾಡುತ್ತೆ. ಇದರಿಂದ ನಾವು ಅಂದ್ಕೊಂಡಿರೋ ಕೆಲಸನ ನಾವು ಅರ್ಧದಲ್ಲೇ ಕೈ ಬಿಟ್ಟಿರ್ತೀವಿ. ಸೈಂಟಿಫಿಕಲಿ ನಾವು ಯಾವುದಾದ್ರೂ ಒಂದು ಕೆಲಸನ ಒಂದು ಹಾಬಿಯಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ನಮ್ಮ ಬ್ರೈನ್ಗೆ ನಿಯರ್ಲಿ 21 ಡೇಸ್ ಟೈಮ್ ಬೇಕಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಾವು ಯಾವುದಾದ್ರೂ ಒಂದೇ ವಿಚಾರದ ಕಡೆ ನಾವು ಯಾವಾಗಲೂ ಕಲಿತಾ ಇರ್ತೀವಿ ಅಂದರೆ ನಮ್ಮ ಬ್ರೈನ್ಗೆ ಬೋರ್ ಆಗೇ ಆಗುತ್ತೆ. ಈ ರೀತಿ ಆಗಬಾರ್ದು ಅಂದರೆ ಯಾವ ರೀತಿ ವಿಡಿಯೋ ಗೇಮ್ಸಲ್ಲಿ ಫಸ್ಟ್ ಲೆವೆಲ್ ಆಗ್ತಿದ್ದಂಗೆ ಯಾವುದಾದ್ರೂ ಒಂದು ರಿವಾರ್ಡ್ ಸಿಗುತ್ತೋ ಮತ್ತು ಸೆಕೆಂಡ್ ಲೆವೆಲ್ ಫಸ್ಟ್ ಲೆವೆಲ್ಗಿಂತ ಡಿಫಿಕಲ್ಟ್ ಇರುತ್ತೋ ಆ ರೀತಿ ನಾವು ಯಾವ ವಿಚಾರನ ಕಲಿತಾ ಇರ್ತೀವೋ ಆ ಒಂದು ವಿಚಾರಗಳ ಬಗ್ಗೆ ನಮ್ಮ ಬ್ರೈನ್ಗೆ ಹೊಸ ಟಾಸ್ಕ್ಸ್ನ ಕೊಡ್ತಾ ಹೋಗಬೇಕು. ಆ್ಯಂಡ್ ಪ್ರತಿ ತಿಂಗಳು ನಮ್ಮ ಒಂದು ಕೆಲಸದಲ್ಲಿ ಆಗ್ತಾ ಇರೋವಂಥ ಪ್ರೋಗ್ರೆಸ್ನ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಕಲಿತಾ ಇದ್ದೀವಿ ಅಂದರೆ ಮೊದಲನೇ ತಿಂಗಳು ಯಾವುದಾದ್ರೂ ಒಂದು ರ್ಯಾಂಡಮ್ ಟಾಪಿಕ್ನ ತಗೊಂಡು ಆ ಒಂದು ಟಾಪಿಕ್ನ ನಾವು ಮಾತಾಡ್ತಾ ರೆಕಾರ್ಡ್ ಮಾಡ್ಕೋಬೇಕು. 2ನೇ ತಿಂಗಳು ಮತ್ತೊಂದು ರ್ಯಾಂಡಮ್ ಟಾಪಿಕ್ನ ತಗೊಂಡು
ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೋಬೇಕು. ಮತ್ತು ಎರಡನ್ನೂ ಕಂಪೇರ್ ಮಾಡಿ ನಾವು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀವಿ, ಎಲ್ಲೆಲ್ಲಿ ಇಂಪ್ರೂವ್ ಆಗಿದ್ದೀವಿ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ನಾವು ಯಾವ ವಿಚಾರದ ಕಡೆ ಪ್ಯಾಷನೇಟಾಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಒಂದು ವಿಚಾರನ ರೆಪ್ರೆಸೆಂಟ್ ಮಾಡೋ ಅಂಥ ಆಬ್ಜೆಕ್ಟ್ಸ್ಗಳು ನಮ್ಮ ಅಕ್ಕಪಕ್ಕ ಇರೋ ರೀತಿ ನಾವು ಮಾಡ್ಕೋಬೇಕು. ಆ್ಯಂಡ್ ಡೋಂಟ್ ಬಿ ಹರಿ. ಎಲ್ಲದನ್ನು ಒಂದೇ ತಿಂಗಳಲ್ಲಿ ಒಂದೇ ವರ್ಷದಲ್ಲಿ ಕಲಿತೀನಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ನಾಲೆಡ್ಜ್ ಅನ್ನೋದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್. ಪ್ರತಿ ದಿನ ಕೂಡ ನಾವು ಅದನ್ನು ಅಕ್ವೈರ್ ಮಾಡ್ತಾ ಹೋಗಲೇಬೇಕು. ಆ್ಯಂಡ್ ಐ ಹೋಪ್ ಈ ವಿಡಿಯೋದಿಂದ ನೀವು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.